ಎಲ್ಲ ಇದ್ಯಾಕೆ ಆ ಹುಡುಗಿಗೆ ಒಬ್ಳಿಗೇನೆ ಮನೆ ಒಳಗಡೆ ಬಿಟ್ಬಿಟ್ಟು ನೀವು ಆಚೆ ಕಡೆ ಬಂದು ಕುಂತೀರಾ? ಆ ಹುಡುಗಿ ಬೇಜಾರ್ ಮಾಡ್ಕೊಳಲ್ವಾ? ನೋಡ್ದೇನೆ ಅಮ್ಮಣ್ಣಿ ನೀನು ಮಾಮ ಮಾತಾಡ್ತಿರೋದು. ನಿಮ್ಮ ಅಕ್ಕ ಹೋಗಿ ಎಷ್ಟೊತ್ತಾಯ್ತು ಮನೆಗೆ ಹೋಗಿ? ಇವಾಗ ಕೇಳ್ತಿರೋ ನೋಡ್ ಬಂದು. ಪಾಪ ಆ ಹುಡುಗಿ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಈ ಅಜ್ಜಂಗೆ ಇಷ್ಟೊತ್ತವರೆಗೂ ಕಾದು ಕಾದು ಅವಾಗ ಬರುತ್ತೆ ಇವಾಗ ಬರುತ್ತಂತ ಬಸ್ಸಿಗೆ ಹೊತ್ತಾಗುತ್ತಂತ ಹೋಗ್ಬಿಡ್ತು ಪಾಪ ಆ ಹುಡುಗಿ. ನೋಡಿ ಇವಾಗ ಬಂದು ಹೆಂಗ್ ಕೇಳ್ತೈತೆ. ಅಲ್ಲ ಕಣ್ಮಮ್ಮ, ನೀನ್ ಎಲ್ಲೋಗಿದ್ದೆ ಇಷ್ಟೊತ್ತು? ಅಕ್ಕ ಪಾಪ ಇಷ್ಟೊತ್ತವರೆಗೂ ನೀನು ಕಾದು ಕಾದು ಪಾಪ ಹೋದ್ರು ಕಣ್ಮಮ್ಮ, ಒತ್ತಾಯ್ತು ಅಂತ. ಊರಿಗೆ ಹೋಗ್ಬಿಟ್ರೇನಮ್ಮ? ನಾನು ಮಾತಾಡ್ಸ್ ಕಳ್ಸನಂತ ನೋಡ್ತಿದ್ರೆ ಪಾಪ ಆ ಹುಡುಗಿ ಹೋಗ್ಬಿಟ್ಟಾಳಲ್ಲ. ಹೋಗ್ಲಿ ಬಿಡಿ, ಇನ್ನೇನ್ ಮಾಡಕ್ಕಾಗುತ್ತೆ. ಬಸ್ಸಿಗೆ ಬೇರೆ ಒತ್ತಾಗುತ್ತಂತ ಬೇರೆ ಹೇಳ್ತಿದ್ಲ ಆ ಹುಡುಗಿ. ಇರ್ಲಿ ಬಿಡತ್ಲಾಗ ಇನ್ನೇನ್ ಮಾಡೋಣ, ಇನ್ಯಾವತ್ತಾದ್ರೂ ಬಂದ್ರೆ ಮಾತಾಡ್ಸಿದ್ರೆ ಆಗುತ್ತೆ. ಕಣ್ಮಮ್ಮ, ನೀನ್ ಎಲ್ಲೋಗಿದ್ದೆ ಇಷ್ಟೊತ್ತು ಮತ್ತೆ? ನಾನು ತೋಟದ ಹೋಗಿದ್ದೆ ಕಣಮ್ಮ. ಕಣಜ, ದಿವಸಕ್ಕ ಅದೆಷ್ಟು ಸಲ ಹೋಗ್ತೀಯ ತೋಟತ್ತವ? ಬೆಳಗಿಂದ ಸಂಜೆ ಗಂಟ ಒಂದ್ 10-20 ಸಲ ಓಡಾಡ್ತೀಯಪ್ಪ. ಮನೆಯಿಂದ ತೋಟತ್ತವ, ಮನೆಯಿಂದ ತೋಟತ್ತವ. ಒಂದ್ ಗಳಿಗೆ ಮಂತಾವ್ ಕೂತ್ಕಣನ, ಒಂದ್ ಗಳಿಗೆ ಸುಧಾರ್ಸ್ಕಣ ಅನ್ನಂಗಿಲ್ಲ. 24 ಸಲ ಹೋಗ್ತಿರ್ತೀಯ ತಾ ನೀನಂತೂ. ನೋಡ ಈ ಅಜ್ಜಿ ಹೆಂಗ್ ಮಾತಾಡುತ್ತಂತ. ಅಲ್ಲ ಕಣೆ, ಹಿಂದ್ ಮುಂದೆ ಏನು ನೋಡ್ದಂಗ್ ಸುಮ್ನೆ ಮಾತಾಡ್ಬೇಡ ಕಣೆ, ಒಂಚೂರು ನೋಡ್ಕೊಂಡ್ ಮಾತಾಡು ನೀನು. ಓಹೋ, ನೀನು ಪರವಾಗಿಲ್ಲ ಕಣೆ ನೀನು ಅಂತಾರು. ಅಲ್ಲ ಕಣೆ, ನಿನ್ನೆ ಅದ್ಯಾರ ಅಡಿಕೆ ಸಸಿ ಎಲ್ಲ ಕೂರಿನವ್ರು ಯಾರ ಅಂತೆ ಒಂದ್ ಕಡೆಯಿಂದ ಎಲ್ಲ ಮೇಯಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅತ್ಲಾಗಿಂದ ಯಾರು ಇರಲ್ಲ ಸಂಜೆ ಕಡೆಯಿಂದ ಅಂತ ಮನೆ ಕಡೆ ಹೊಡ್ಕೊಂಡ್ ಬರ್ತಿರ್ಬೇಕಾದ್ರೆ ಎಲ್ಲ ಒಂದ್ ಕಡೆಯಿಂದ ಮೇಯಿಸ್ಕೊಂಡು ಹೋಗಿದ್ದಾರೆ. ನಾನ್ ಅದಕ್ಕೆ ಒಂದ್ ಗಳಿಗೆ ಅಲ್ಲಿ ಹೋಗಿ ನಿಂತಿದ್ರೆ ಒಂಚೂರು ಭಯ ಭಕ್ತಿಯಿಂದ ಹೋಗ್ತಾರೆ. ಕರೆಕ್ಟಾಗಿ ಕುರಿ ಮೇಯಿಸ್ಕೊಂಡು ಹೋಗ್ತಾರೆ, ತೋಟದ ಹತ್ರ ಏನ್ ಬಿಟ್ಕೊಂಡ್ ಬರಲ್ಲ ಅಂತ ನಾನು ಹೋದ್ರೆ ನೋಡಿ ಹೆಂಗ್ ಮಾತಾಡ್ತಿದ್ಯಾ ನೀನು. ನೋಡ್ದೇನಜು, ಅದ್ ಯಾರ್ ಕುರಿಯರು ಇರ್ಬೇಕೋ ಏನೋ. ನೋಡ್ ಮೇಯಿಸ್ಕೊಂಡು ಹೋಗಿರೋದು. ಅವ್ರಿಗೆ ಏನಿಲ್ಲ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅವ್ರೆಲ್ ಮಾತು ಕೇಳ್ತಾರೆ. ಸಿಗ್ಲಿ ತಡಿಯು, ಯಾವ ಒಂದಲ್ಲ ಒಂದ್ ದಿವಸ ಸಿಕ್ಕೇ ಸಿಗ್ತಾರ ಅವ್ರು ನನ್ನ ಕೈಲಿ. ಅವತ್ತಿರೋದು ಅವರಿಗೆ ಇರ್ಲಿ. ಅಲ್ಲ ಕಣಮ್ಮ ಸರೋಜಮ್ಮ, ನಿಮ್ಮ ಅಕ್ಕ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋದ್ರೇನಮ್ಮ? ಊಟ ಮಾಡಿರ ಏನ ಅರ್ಜೆಂಟ್ ಅಲ್ಲ ಹಂಗೆ ಹೋಗ್ಬಿಟ್ರ? ಏನ್ ಕಣಮ್ಮ, ಆರಾಮಾಗಿ ಹೋದ್ರು. ಅಷ್ಟೊಂದು ಅರ್ಜೆಂಟ್ ಏನ್ ಮಾಡ್ಕೊಂಡು ಹೋಗ್ಲಿಲ್ಲ. ಸಮಾಧಾನದಿಂದಾನೇ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೆ ಹೋದ್ರು ಕಣ್ಮಮ್ಮ. ಇನ್ನೇನ್ ಒಂದೇ ಬಸ್ ಅಲ್ವಾ, ತಿಪ್ಟೂರಿಂದ ಬಸ್ ಹತ್ತಿರೆ ಇನ್ನೇನ್ ಸೀದಾ ಒಂದೇ ಬಸ್ ಅರಸೀಕೆರೆಗೆ ಹೋಗಿ ಇಳಿತಾರೆ. ಇನ್ನೇನ್ ಅತ್ಲಾಗಿಂದ ಮಾಮ ಬಂದ್ ಕರ್ಕೊಂಡು ಹೋಗ್ತಾರಂತೆ ಹಂಗಂತ ಹೇಳಿರು. ಸರಿ ಕಣಮ್ಮ, ಆಯ್ತು ಬಿಡು, ಹೆಂಗ ಒಳ್ಳೇದಾಗ್ಲಿ. ಅಲ್ಲ ಕಣಮ್ಮ, ಆ ಹುಡ್ಗ ಎತ್ಲಾಗೋದ ಹಾಲ್ ಕರನ್ನ? ಅಲ್ಲೇ ಡೈರಿಗೆ ಹಾಲ್ ಹಾಕ್ ಬರಕ್ಕೆ ಒತ್ತಾಯ್ತಾ ಬಂತು, ಹಾಲ್ ಕರಿತಿದಾನ ಏನು ಹೋದ್ನ ಡೈರಿಗೆ ಹಾಲ್ ತಗೊಂಡು? ನೋಡಮ್ಮ, ನಾನ್ ಹಾಳಾದವಳು ಹೇಳದೆ ಮರ್ತ್ ಬಿಟ್ಟೆ. ಅಲ್ಲ ಕಣಮ್ಮ, ಅವ್ರು ತಿಪ್ಟೂರಿಗೆ ಹೋದ್ರು, ಏನೋ ಕೆಲಸ ಐತೆ ಅಂತ ಯಾರೋ ಫೋನ್ ಮಾಡಿದ್ರು. ಅದಕ್ಕೆ ಅರ್ಜೆಂಟ್ ಅಲ್ಲೇ ಹೋದ್ರು. ನಿಮ್ಗೆ ಹೇಳು ಹಾಲ್ ಕರಿಯಕಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಕಣಮ್ಮ. ಹಾಲ್ ಕರೆದು ಡೈರಿಗೆ ಹಾಲ್ ಹಾಕ್ ಬರ್ಬೇಕಂತೆ. ಅದೇನಮ್ಮ, ಆ ಹುಡ್ಗ ಎಂತ ಕೆಲಸ ಮಾಡುವಾಗಿದ್ದಾನೆ. ಅವಾಗ್ಲೇ ನಿನಗೆ ಕೇಳಿದೀನಿ. ಇಲ್ಲ ಕಣಪ್ಪ, ನಾನು ಹಾಲ್ ಕರೆದು ಹಾಲ್ ಹಾಕ್ ಬರ್ತೀನಿ, ನೀನ್ ಅದೇನ್ ಕೆಲಸ ಮಾಡ್ಕೊ ಹೋಗಂತ ಹೇಳಿದಾನ ಆ ಹುಡ್ಗ. ನಾನು ಇವನ್ ಮೇಲೆ ನೆನೆ ಬಿಟ್ಟು ಹೋದ್ರೆ ಇವ್ನು ಇಂಥ ಕೆಲಸನ ಮಾಡೋದು? ಹೇಳ್ದಂಗೆ ಹೋಗಿದಾನಲ್ಲ, ನನಗೊಂದ್ ಮಾತು ಹೇಳ್ದಂಗೆ. ಇವಾಗ ಅಲ್ಲೇ ಒತ್ತಾಗ್ತಾ ಬೇರೆ ಬಂದೈತೆ, ಹಾಲ್ ಕರೆದು ಡೈರಿಗೆ ಯಾವಾಗ ಹಾಲ್ ಹಾಕ್ ಬರೋದ್ ನಾನು? ವಾಗತ್ಲಾಗಿ ಹುಡುಗಿ ಎತ್ಲಾಗೋದ ಸಣ್ಣವನು. ಸುನಿಲಾ, ಲೇ ಪಾಪ ಸುನಿಲಾ, ಬಾರ ಇಲ್ಲಿ. ಎಲ್ಲಿದ್ಯಾ, ಬಾರ ಇಲ್ಲಿ. ಯಾಕಮ್ಮ, ಆ ಹುಡುಗ ಇನ್ನು ಸ್ಕೂಲಿಂದ ಬಂದಿಲ್ವೇನಮ್ಮ? ಸ್ಕೂಲಿಂದ ಏನೋ ಬಂದನೆ. ಏನ ಅರ್ಜೆಂಟ್ ಅಲ್ಲೇ ನನ್ನ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಎಲ್ಲ ಓಡೋದ ಕಣಮ್ಮ. ಅದೆಲ್ಲೋದ್ನೋ ಏನೋ ಗೊತ್ತಿಲ್ಲ. ತಡಿ ಕೂಗ್ತೀನಿ, ಒಳಗಡೆ ಇದಾನ ಇಲ್ಲ ಅಂತ. ಪಾಪ ಸುನಿಲಾ, ಎಲ್ಲಿದ್ಯಪ್ಪ? ಬಾರಪ್ಪ ಇಲ್ಲಿ, ನಿಮ್ ತಾತ ಕೂಗ್ತೈತೆ, ಬಾ ಇಲ್ಲಿ. ಕಣಮ್ಮ, ಯಾಕೆ ಪಾಪ ಇವಾಗ? ಏನಿಲ್ಲ ಕಣಮ್ಮ, ಆ ಹಸು ಹಾಲ್ ಕರಿತಿರ್ಬೇಕಾದ್ರೆ ನಿಂತಿರ್ತಾವ ಅಂತಾವ್ ನಿನ್ಕಣಲ್ಲ, ಏನಿಲ್ಲ. ಆ ಹಾಳಾದ್ ನೊಣ್ಗುಳರ್ದ ಅವಕ್ಕೆ ಅಯ್ಯ ಅನ್ನಿಸಿರ್ತವೆ. ಅದಕ್ಕೆ ಟವಲ್ ಇಟ್ಕೊಂಡು ಒಂಚೂರು ಮುಂದೆ ಬೀಸ್ತಿದ್ರೆ ಅತ್ಲಾಗಿ ಪಟ್ಟಂತ ಹಾಲ್ ಕರ್ಕೊಂಡ್ ಬಂದ್ಬಿಡ್ಬೋದು. ಇಲ್ಲ ಅಂದ್ರೆ ಆ ಹಸ ಅಂತೂ ಅತ್ಲಾಗಿಂದ ಈ ಕಡೆ ಇತ್ಲಾಗಿಂದ ಆ ಕಡೆ ಓಡಾಡ್ತಿರುತ್ತೆ. ಹಾಲ್ ಕರಿಯಕ್ಕಾಗಲ್ಲ, ಏನಿಲ್ಲ. ಟೈಮ್ ಬೇರೆ ಆಗ್ತಾ ಬಂದೈತೆ, ಬೇಗ ಹಾಲ್ ಕರೇನಂದ್ರೆ ಈ ಹುಡ್ಗ ಎತ್ಲಾಗ ಹೋದ್ನೋ ಏನ ಅತ್ಲಾಗಿ. ಪಾಪಾಲೇ ಸುನಿಲಾ, ಈ ಹುಡ್ಗ ಎತ್ಲಾಗ ಹೋದಂತ ಹುಡ್ಕೊಂಡು ಹೋಗನ್ ಇವಾಗ. ಕಣೆ, ನೀನಾದ್ರೂ ನನ್ ಒತ್ತಾಗೈತಂತ ನೋಡ್ಕೊಂಡು ಒಂಚೂರು ಹಾಲ್ ಕರಿಯೋದಲ್ವೇನೆ? ಹೋಗ್ ನಾನು ಹಾಲ್ ಹಾಕ್ ಬರ್ತಿರಲ್ವಾ ಇವಾಗ? ಓಹೋ, ಎಷ್ಟೊತ್ತಾರ ಆಗ್ಲಿ, ಎಲ್ಲಿಂದಾರ ಬರ್ಲಿ, ನಾನೇ ಮಾಡ್ಬೇಕೆಲ್ಲಾ ಕೆಲ್ಸ. ಹೋಗ್ರಿ ಅತ್ಲಾಗಿ, ನನಗೂ ಅತ್ಲಾಗ ಸಾಕಾಗ್ಬಿಟ್ಟೈತ್ ಅತ್ಲಾಗಿ. ನೀನ್ ಹೆಂಗ್ ಮಾತಾಡ್ತಿ ಅಂತ ನನ್ ಕೈಲಿ ಎಲ್ಲ ಗೊತ್ತ ಹಾಲ್ ಕರಿಯಕ್ಕೆ. ಮಂಡಿ ನೋವು ಅಂತ ಬಡ್ಕಣ್ತೀನಿ ನಿನ್ಗೆ. ಹಾಲ್ ಕುಕ್ಕರ್ಗಾಲ ಕುತ್ಕೊಂಡ್ಬಿಟ್ಟು ಹಾಲು ಎತ್ಲಾಗಿಂದ ಕರಿಯನ್ ಹೇಳ ನಾನು. ನನ್ ಕೈಲಿ ಎಲ್ಲ ಗೊತ್ತೆ. ಅಪ್ಪ ಏನಪ್ಪ ಮಾಡೋದ್ ಇವಾಗ? ಹೊಟ್ಟೆ ಎಲ್ಲ ಹಂಗೆ ಕಿವಿಸ್ದಂಗ ಆಗ್ತೈತೆ, ಗುಡ 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 ಅಂತೈತೆ. ಈ ತಾತ ಬೇರೆ ತಿರ್ಗಾ ಕೂಕಣ್ತೈತೆ, ತಿರ್ಗಾ 2 ಹೋಗಂಗ ಆಗ್ತೈತೆ ನನಗೆ. ಈ ತಾತ ಬೇರೆ ಕೂಕಣ್ತೈತೆ. ಈ ತಾತ ಒಳ್ಳೆ, ನನ್ ಕಷ್ಟ ನನ್ಗಾಗ್ತೈತೆ. ಇಲ್ಲಿ ಕಷ್ಟನ ಇಲ್ಲಿ ಯಾರಿಗೆ ಹೇಳ್ಕೊಳ್ಳೋಣ? ಈ ತಾತ ಅಗಗ್ಲ ಕೂಗ್ತೈತೆ. ಏನಪ್ಪ ಮಾಡೋದ್ ಇವಾಗ? ಹಂಗೆ ಹೊಟ್ಟೆಲೆಲ್ಲ ಹಾಕೊಂಡ್ ಕಿವಿಸ್ತೈತೆ, ಸುಸ್ತೆಲ್ಲ ಆಗ್ತೈತೆ. ಆಗ್ಬಿಟ್ಟು
ಅಜ್ಜಿ ತಾವಲಾದ್ರೂ ಹೇಳ್ತೀನಿ, ಈಗ ಹೊಟ್ಟೆ ನೋವ್ತೈತ್ ಕಣಜ್ಜಿ. ಹೊಟ್ಟೆದೆಲ್ಲ ಗುಡು 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 ಅಂತೈತೆ. ಎರಡಕ್ಕೆ ಹೋಗಂಗ ಆಗ್ತೈತತಿ ಆಗಾಗ್ಲ ಅಂತ ಹೇಳ್ತೀನಿ. ಆಗ್ತಾತ ಹಿಂಗ್ ಕುಕ್ಕಣ್ತಿದ್ದೆ, ಯಾಕೆ ಏನಾಯ್ತು? ನಿನ್ಗೊಂದ್ ರೇಟ್ ಸಮಾಧಾನನೇ ಇಲ್ವಾ ನಿನಗೆ? ಐ ಇತ್ಲಾಗಿಂದ ಹೊಡೆದ್ರೆ ನೋಡು ನಿನಗೆ ಎಷ್ಟು ಸಲಿಂದ ನೀನು ಕೂಕಣದು. ಹಾ, ಒಂದ್ಸಲಿ ಕರೆದ್ರೆ ಬರ್ಬೇಕನ್ನೋದು ಜ್ಞಾನ ಇಲ್ವೇನ ನಿನ್ಗೆ? 24 ಸಲ ಕೂಕಬೇಕು ನಿನಗೆ. ಹಾ, ಹೋಗ್ತಾತ ಸುಮ್ನೆ ಅತ್ಲಾಗಿ. ನನ್ ಕಷ್ಟ ನನಗ್ ಗೊತ್ತು. ಈ ತಾತನ್ ಬೇರೆ ಅತ್ಲಾಗಿ 24 ಸಲ ಕೂಕಡ್ತೈತಂತೆ ಅತ್ಲಾಗಿ. ನನ್ಗೇನೆ ಹೊಟ್ಟೆಲೆಲ್ಲ ತೊಳಸಂಗೆ ಹಂಗೆ ಗುಳ 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 ಅಂತೈತಂತ ನಾನು ಅಯ್ಯ ಅಂತಿದ್ದೀನಿ. ಈ ತಾತನ್ ಬೇರೆ ಕಾಟ ನನ್ಗೆ. ಅಪ್ಪ ಸುನಿಲ, ಯಾಕಪ್ಪ ಯಾಕೆ ಹಂಗ್ ಮಕ ಮಾಡ್ಕೊಂಡ್ ನಿಂತೀಯು? ಯಾಕೋ ಏನಾಯ್ತಾ? ಯಾಕೆ ಹುಷಾರಿಲ್ವೇನ? ಅಜ್ಜಿ ಅಜ್ಜಿ ಮತ್ತೆ ಮತ್ತೆ ಏನ್ ಗೊತ್ತೇನಜ್ಜಿ, ಯಾಕ ಬೆಳಿಗ್ಗೆಯಿಂದ ಹೊಟ್ಟೆ ನೋವ್ತೈತ್ ಕಣಜ್ಜಿ. ಹೊಟ್ಟೆಲೆಲ್ಲ ಗುಡ 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 ಅಂತೈತೆ. ಹಂಗೆ ಹೊಟ್ಟೆ ಹಾಕೊಂಡು ಕಿವಿಸ್ತಂಗ ಆಗ್ತೈತ್ ಕಣಜ್ಜಿ. ಏನಜ್ಜಿ ಮಾಡೋಣ? ಮತ್ತೆ ತಿರ್ಗಾ ಸ್ಕೂಲಿಂದ ಇವಾಗಿನೂ ಬಂದು 2ಕ್ಕೆ ಹೋಗಂಗ ಆಗ್ತೈತೆ ಕಣಜ್ಜಿ. ತಿರ್ಗಾ ಹೋಗಂಗ ಆಗ್ತೈತೆ. ಏನಜ್ಜಿ ಮಾಡೋಣ? ಹೊಟ್ಟೆ ಎಲ್ಲ ಕಿವಿಸ್ತಂಗ ಆಗ್ತೈತೆ. ಹೊಟ್ಟೆ ಎಲ್ಲ ನೋವು ಬರ್ತೈತಂತಿದ್ಯಾ? ಯಾಕಪ್ಪ? ಯಾಕೆ ಏನಾಯ್ತು? ಅಂತದೇನ್ ತಿಂದಿದ್ದ ನೀನು? ಬಾಯಲ್ಲಿ ಮುಟ್ ನೋಡ್ತೀನಿ, ಬಾಯಲ್ಲಿ ಜ್ವರ ಗಿರ ಏನಾರ ಐತೇನಂತ? ಜ್ವರ ಏನಿಲ್ಲ ಕಣಜಿ, ಜ್ವರನೂ ಇಲ್ಲ ಏನಿಲ್ಲಪ್ಪ. ಕಣ್ಣಸರಾಗಂಗೋ ಏನೋ ಆಗೈತೆ. ಬಿಡು, ಆಮೇಲೆ ಕಣ್ಣಸರು ತೆಗಿತೀನಿ ಬಿಡು. ಏನು ಆಗಿಲ್ ಕಣೆ. ಈ ನನ್ನ ಮಗನ್ ಬಾಯಿ ಒಂದ್ ಗಳಿಗೆನಾರ ಸುಮ್ಮನಿರುತ್ತೆ ಅಂದ್ಕೊಂಡಿದ್ಯಾ ನೀನು? ಹಾ, ಅಂಗಡಿ ತಾವ ಹೋಗ್ಬಿಟ್ಟು ಅದ್ ತಿನ್ಬೇಕು ಇದ್ ತಿನ್ಬೇಕು. ಮೊದ್ಲು ಒಂದ್ ಗಳಿಗೆ ಬಾಯಿ ನಿಲ್ಸಲ್ಲ, ಏನಿಲ್ಲ. ಹಂಗೇನೆ ಚರ್ಮುರಿ ಅಂತೆ, ಬೋಂಡ ಅಂತೆ, ಅದಂತೆ ಇದಂತೆ, ಆ ಗೋಬಿ ಅಂತೆ ಅದಂತೆ ಇದಂತೆ ತಿಂತಾನೆ ಇರ್ತಾನೆ. ಒಂದ್ ಗಳಿಗೆ ಬಾಯಿ ನಿಲ್ಸಲ್ಲ, ಏನಿಲ್ಲ. ಏನೋ ಹೊಟ್ಟೆ ಕೆಟ್ಟಂಗೇನೋ ಆಗೈತೆ, ಅಜೀರ್ಣ ಆಗ್ಬಿಟ್ಟು. ಅದ್ಯಾವ್ದೋ ಅವನಿಗೆ ಟಾನಿಕ್ ಐತ್ ನೋಡು, ಅದ್ಯಾವ್ದೋ ಟಾನಿಕ್ ತಗೊಂಬಂದಿದ್ದು ನೋಡು. ಅವತ್ತು ಡಾಕ್ಟರ್ ಬರ್ದ್ ಕೊಟ್ಟಿದ್ರು, ಅದು ಕುಡ್ಸು ಒಂದ್ ಗಳಿಗೆ. ಟಾನಿಕ್ ಕುಡ್ಸಿ ಒಂಚೂರು ಬಿಸಿನೀರ ಏನಾರ ಕೊಡು, ಸರಿ ಆಗುತ್ತೆ. ಒಂದ್ ಗಳಿಗೆ ಮಾತ್ ಕೇಳ ಅಂದ್ರೆ ಒಂದ್ ಗಳಿಗೆ ಕುತ್ಕೊಳ್ಳಂತಾವ ಅಂದ್ರೆ ಕುತ್ಕೊಳ್ಳಲ್ಲ, ಏನಿಲ್ಲ. ಅಜ್ಜಿ ನೋಡಜ್ಜಿ, ತಾತಂಗೆ ನನಗ್ ಹುಷಾರಿರಲ್ಲ ಅಂದ್ರೂ ಬೈತಿರೋದ್ ನೋಡಜ್ಜಿ. ನನ್ಗೆ ಹೊಟ್ಟೆ ಎಲ್ಲ ನೋವು ಬರ್ತೈತೆ. ಈ ತಾತಂದರ್ದ ಕಾಟ ಕಣಜ್ಜಿ. ಯಾವಾಗ್ಲೂ ನೋಡಜ್ಜಿ ಹೆಂಗ್ ಬೈತಿರುತ್ತೆ. ನಾನ್ ನೋಡೋವರ್ಗ್ ನೋಡ್ತೀನಿ, ತಾತಂಗೆ ಅಷ್ಟೇ. ಯಾಕೆ ಈ ತಾತಂದ್ ಅತಿ ಆಗೈತ್ ಕಣಜ್ಜಿ. ನೀನಾದ್ರೂ ಬೈಯಜ್ಜಿ ಒಂದ್ ರೇಟು. ಸುಮ್ನಿರ ಜಾತ್ಲಾಗಿ. ಆ ಹುಡ್ಗಂಗ್ ಹುಷಾರಿಲ್ಲ ಅಂತ ನಾನ್ ಬಡ್ದಾಡ್ತಿದೀನಿ. ಏನಾಯ್ತ ಎತ್ತ ಆಯ್ತಾ ಅಂತ ನೀನ್ ನೋಡಿದ್ರೆ ಆ ಹುಡ್ಗಂಗ್ ಒಂದೇ ಸಮನೆ ಬೈತಿರ್ತೀಯಪ್ಪ. ಚಿಕ್ಕ ಮಕ್ಳು ಈ ವಯಸ್ಸಲ್ಲಿ ತಪ್ಪು ಮಾಡ್ದಲ್ಲ ಇನ್ಯಾವ ಗಜ ಮಾಡ್ತಾರೆ. ಸುಮ್ನಿರ ಒಂದ್ ರೇಟು. ಅದ್ಯಾಕೆ ಹಿಂಗ ಆಡ್ತೀಯ? ಏನು ಆಗಲ್ ಕಣ್, ಬಾರ್ಲ ಪಾಪ. ಅದೇನಾಗುತ್ತೆ ಅಂದ್ಕೊಂಡಿದ್ಯಾ? ಒಂಚೂರು ಟಾನಿಕ್ ಏನಾರ ಕುಡ್ದು ಒಂಚೂರು ಬಿಸಿನೀರು ಏನಾರ ಕುಡಿ, ಸರಿ ಆಗುತ್ತೆ. ಹಂಗೇನಾದ್ರೂ ಆಗ್ಲಿಲ್ಲ ಅಂದ್ರೆ ಒಂದ್ಸಲಿ ನಿಮ್ಮ ಅಪ್ಪ ಹಿಂಗ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬರುವಂತೆ. ಏನು ಆಗಲ್ಲ, ಒಂದ್ಸಲಿ ಡಾಕ್ಟರ್ ತಾವ್ ಹೋಗ್ಬಿಟ್ಟು ಅದೇನು ಮಾತ್ರನ ಇಂಜೆಕ್ಷನ್ ಏನಾರ ಕೊಟ್ರೆ ಸರಿ ಆಗುತ್ತೆ. ಬಾಯಿಲಿ ಒಂಚೂರು ಹಾಲ್ ಕರಿಯನ್ ಬಾರಪ್ಪ. ಹಸಿನ ಮುಂದೆ ನಿನ್ಕ ಬಾರ, ಒಂಚೂರು ಟವಲ್ ಬೀಸುವಂತೆ ಬಾರ್ಲ ಪಾಪ. ನೊಣಗಳು ಬೇರೆ ಜಾಸ್ತಿ ಆಗೋ, ಬಾರ್ಲ. ಅಪ್ಪ ಸುನಿಲ, ನಿಮ್ ತಾತ ಹಾಲ್ ಕರಿಯುತ್ತಂತೆ, ಹೋಗ್ತೇನಪ್ಪ? ಹಸಿನ ಮುಂದೆ ನಿನ್ಕಣಕ್ ಆಗುತ್ತಾ ನಿನ್ ಕೈಲಿ? ಆಗುತ್ತಾ? ಒಂದ್ಗಳಿಗೆ ಮಲಗ್ತೀಯನಪ್ಪ? ಮಲ್ಕಣ್ತೀಯ? ಕಣಜ್ಜಿ ಬಿಡು, ನಾನೇ ಹೋಗ್ತೀನಿ. ಏನು ಆಗ್ತಿಲ್ಲ ಅಷ್ಟೇನು, ಹಂಗೇನ್ ಆಗ್ತಿಲ್ಲ. ಹಂಗೇನಾದ್ರೂ ಹೊಟ್ಟೆ ಏನಾದ್ರೂ ನೋವು ಬಂದ್ರೆ ಹೇಳ್ತೀನಿ ಬಿಡು. ಇವಾಗ ಒಂಚೂರು ಸಮಾಧಾನ ಆದಂಗ ಆಯ್ತು. ಹೌಪ ನೋಡ, ಈ ಹಸ ಆಡ್ತಿರೋದು ಒಂದ್ ತೊಟ್ಟ ಹಾಲ್ ಕರಿಯಕ್ಕಿಂತ ಮುಂಚೆನೇನೆ ನೋಡ ಆಡ್ತಿರೋದು. ಒಂದ್ ಗಳಿಗೆ ಸುಮ್ ನಿನ್ಕಣನ ಅನ್ನಂಗಿಲ್ಲ ಈ ಹಸ. ಕಂಡ್ಲ ಪಾಪ, ಅಂತದೇನ್ ತಿನ್ನಕ್ ಹೋಗಿದ್ದು ಹಿಂಗ್ ಬೇದಿ ಮಾಡ್ಕೊಂಡಿದ್ಯಲ್ಲ? ತಾತಾಯ್, ನಾನ್ ಏನು ತಿಂದಿರಲ್ ಕಣ್ತಾವ್. ನೀನ್ ನೋಡಿ ಹೆಂಗ್ ಮಾತಾಡ್ತೀಯ? ಸುಮ್ನಿಲ್ಲ ಪಾಪ. ಊಟ ಆಸೆ ಕೋರಿ ನನ್ನ ಮಗ ನೀನು. ಏನು ತಿದ್ದಂಗೆ ಅದೆಂಗ್ಲ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಅದೆಂಗ್ ಬೇದಿ ಆಗ್ಬಿಡುತ್ತೆ ಹೇಳು? ಹೋಗ್ತಾತ ಸುಮ್ನೆ ಅತ್ಲಾಗಿ ತಲೆ ತಿನ್ಬೇಡ ನೀನು. ಅದೇನೇನ್ ತಿಂದಿದ್ನು ನನಗ್ ಮರ್ತೋಗ್ಬಿಟ್ಟಿದೀನಿ. ಅಪ್ಪ ಏನೇನೋ ಏನೇನೋ ತಂದಿತ್ತು, ಮತ್ತೆ ನೀನು ಏನೇನೋ ತಂದಿದ್ದೆ. ಅಂಗಡಿ ಮಂತಾವ ಹೋಗ್ಬಿಟ್ಟು ಏನೇನೋ ತಿಂದೆ. ಅದಕ್ಕೆ ಹಿಂಗ ಆಗ್ಬಿಟ್ಟೈತೆ. ಸುಮ್ನಿರ, ಅದ್ಯಾಕೆ ಹಿಂಗ ಆಡ್ತೀಯ? ಅಪ್ಪ ಇನ್ ಮುಂದೆ ಹೇಳ್ಬೇಡ್ಕಣ್ತಾತ, ಬೈಯತ್ತೆ ಮತ್ತೆ ಬಾಯಿ ಬಂದಂಗೆ. ಮತ್ತೆ ಏನು ಹೇಳಕ್ ಹೋಗ್ಬೇಡ. ಇದ್ಯಾಕಪ್ಪ ಇನ್ನು ಇವಾಗ ಹಾಲ್ ಕರಿತಿದ್ಯೋ? ಅಲ್ಲೇ ಒತ್ತು ಬೇರೆ ಆಗ್ತಾ ಬಂದೈತೆ. ಇಷ್ಟೊತ್ತಿಗೆ ದಿನಾಲೂ ಹಾಲಾಗ್ ಬರ್ತಿದ್ದು, ಇಷ್ಟೊತ್ತಾದ್ರೂ ಹಾಲಾಗ್ ಬಂದಿಲ್ಲ ಇವತ್ತು. ಸುಮ್ನಿಲ್ಲ ಪಾಪ, ಒತ್ತಾಗಿದ್ದು ನಿನ್ನಿಂದಾನೆ ಕಣೋ. ಹಾಲ್ ಕರೆದು ಹಾಲಾಗ್ ಬರ್ತೀನಿ ಕಣಪ್ಪ ಅಂತ ಹೇಳ್ಬಿಟ್ಟು ನೀನು ಗಾಡಿ ತಗೊಂಡು ತಿಪ್ಟೂರಿಗೆ ಹೋಗಿಯಪ್ಪ. ನಾನು ನೀನಿನ್ನೇನು ಹಾಲ್ ಕರೆದು ಹಾಲಾಗ್ ಬರ್ತೀಯ ಅನ್ಕೊಂಡು ನಾನು ತೋಟ ಹೋಗಿ ಇವಾಗಿನೂ ಬಂದ್ರೆ ಹಾಲ್ ಕರೆದಿಲ್ಲ, ಏನಿಲ್ಲ. ಅಲ್ಲೇ ಒತ್ತಾಗ್ ಕುಂತೈತೆ. ಏನ್ ಮಾಡೋದೆ ಏನ್ ಅತ್ಲಾಗಿ? ಕಣಪ್ಪ, ಆ ಹುಡುಗಿಗೆ ಹೇಳೋಗಿದ್ದೆ ಸರೋಜಮ್ಮಂಗೆ, ನಿನ್ಗೆ ಹೇಳಿಲ್ವಾ? ಎತ್ಲಾಗಿಂದ ಹೇಳ್ತಾಳ ಪಾಪ ಆ ಹುಡುಗಿ. ನಾನು ಇನ್ನು ತೋಟದಿಂದ ಇವಾಗಿನೂ ಬಂದಿದ್ದೀನಂತ ಹೇಳ್ತಿದ್ದೀನಿ ನಿನ್ಗೆ. ಆದ್ರೂನು ಆ ಹುಡುಗಿ ಹೇಳಿಲ್ವಾ ಅಂತ ಹೇಳಿದ್ರೆ ನಾನು ಇವಾಗ ಬಂದಿದ್ದಕ್ಕೆ ಆ ಹುಡುಗಿ ಹೇಳ್ತಪ್ಪ.
ನಾನೇನಾದರೂ ನೀನು ಹಾಲಾಕ್ ಬರ್ತೀಯಾ ಬಂದಿರ್ತೀಯ ಅಂದ್ಕೊಂಡು ನಾನು ತೋಟದ ತಾವಲೆನೇ ಇದ್ದಿದ್ರೆ ಮುಗಿದೋಗ್ತಿತ್ತು ಕತೆ. ಅನ್ಯವಾಗಿ ಹಾಲೆಲ್ಲ ಎಪ್ಪೇನಾರು ಹಾಕ್ಬೇಕಿತ್ತು ಅಷ್ಟೇ. ನೆನೆ 5-6 ಲೀಟ್ರ್ ಹಾಲು ಅನ್ಯವಾಗಿ ಅಧ್ವಾನ ಆಗೋದು. ಎಲ್ಲೋಗಿದ್ಲ ಪಾಪ? ಹಿಂಗೆ ಹೇಳ್ದಂಗೆ ಸುಮ್ಮನೆ ಹಿಂಗೆ ಹೋಗ್ಬಿಟ್ರೆ ಆಗುತ್ತೇನಲ್ಲ ಪಾಪ ನೀನು? ಇಲ್ಲ ಕಣಪ್ಪ, ನಾನು ಹಾಲು ಕರ್ದಿನ ಹಾಲಾಕ್ ಬರೋಣ ಅಂತ ನೀನು ನೋಡ್ತಿದ್ದೆ. ಅಷ್ಟರಲ್ಲಿ ಆ ಪರಮೇಶ್ವರನ ಬೇರೆ ಫೋನ್ ಮಾಡ್ತು. ತಿರ್ಗಾ ನಾಳೆ ಏನೋ ಅವ್ರ ತೋಟ ಏನೋ ಗೇಯ್ಬೇಕಂತೆ. ಅದಕ್ಕೆ ಗಾಡೀಲಿ ನೋಡಿದ್ರೆ ಬೆಳಗ್ಗೆನೇ ಒಂದು 7-8 ಗಂಟೆಗೆ ಬಾರೋಣ ಅಂತ ಫೋನ್ ಮಾಡಿತ್ತು. ನೋಡಿದ್ರೆ ಗಾಡೀಲಿ ಬೇರೆ ಡೀಸೆಲ್ ಬೇರೆ ಖಾಲಿ ಆಗಿತ್ತು ಕಣಪ್ಪ. ಬೆಳಗ್ಗೆನೇ ಹೋಗಿ ತಗೊಂಬರಕ್ಕಾಗಲ್ಲ, ಏನಿಲ್ಲ ಚಳಿಲಿ. ಅದಕ್ಕತ್ಲಾಗಿ ಹೋಗತ್ಲಾಗಿ ತಗೊಂಬಂದ್ಬಿಡೋಣ ಅಂತ ಹೋಗಿ ತಗೊಂಬರಕ್ಕೆ ಹೋಗಿದ್ದೆ ಕಣಪ್ಪ, ಅಷ್ಟೇ, ಇನ್ನೇನಿಲ್ಲ. ಒಂದು ಕೆಲಸ ಮಾಡಪ್ಪ, ಇವಾಗ ಬಿರ್ಬಿರ್ನೆ ಹಾಲು ಕರೆದ್ಬಿಡತ್ಲಾಗಿ, ಆಗಿದ್ರೆ ಅತ್ಲಾಗಿ ತಗೊಂಬ ಅತ್ಲಾಗಿ. ನಾನೇ ಬೈಕಲ್ಲಿ ಹೋಗತ್ಲಾಗಿ ಹಾಲಾಕ್ ಬರ್ತೀನಿ, ಬಿರ್ನೆ ಹೋಗ್ತೀನಿ. ಲೇಟ್ ಬೇರೆ ಆಗೈತೆ. ನೀನು ನಡ್ಕೊಂಡು ಹೋಗಿ ಹಾಲಾಕ್ ಬರೋ ಅಷ್ಟೊತ್ತಿಗೆ ಒತ್ತಾಗ್ಬಿಡುತ್ತೆ. ತಗೊಂಬರಪ್ಪ ಅತ್ಲಾಗಿ. ನಾನೇ ಹೋಗತ್ಲಾಗಿ ಹಾಲಾಕ್ ಬರ್ತೀನಿ, ಇನ್ನೇನು ಮಾಡೋಣ. ತಡಿಯಪ್ಪ, ಆಯ್ತು. ಇನ್ನೊಂದು ಚೊಂಬೆನ ಇರಬೇಕು. ತಡಿಯತ್ಲಾಗಿ ನೀಟಾಗಿ ಹಾಲು ಕರೆದು ಕೊಡ್ತೀನಿ ಅತ್ಲಾಗಿ. ಹೋಗಿ ಹಾಕಿ ಬರುವಂತೆ ಅತ್ಲಾಗಿ. ಯಮಾಯಿ ತಗೊಳಮ್ಮ ಹಾಲು. ಪಾಪ ಸುನಿಲ, ಇವಾಗ ಹೊಟ್ಟೆ ನೋವು ಕಡಿಮೆ ಆಯ್ತೇನಪ್ಪ? ಹೊಟ್ಟೆ ಕಿವಿಸ್ತಂಗೆ ಏನು ಆಗ್ತಿಲ್ಲ ತಾನೆ ತಾನಿಕೆ ಕುಡ್ದಾದ್ಮೇಲೆ? ಇಲ್ಲ ಕಣಜಿ, ಇವಾಗ ಪರವಾಗಿಲ್ಲ ಕಣಜಿ, ಏನು ನೋವು ಬರ್ತಿಲ್ಲ, ಕಿವಿಸ್ತಂಗೂ ಆಗ್ತಿಲ್ಲ, ಎರಡಕ್ಕೂ ಹೋಗಂಗೂ ಏನು ಆಗ್ತಿಲ್ಲ, ಆರಾಮಾಗಿ ಇದ್ದೀನಿ. ಮತ್ತೆ ತಗಡ್ರಿ ಟೀ ಕುಡೀರಿ. ಅಮ್ಮಣಿ, ಸರೋಜಮ್ಮ, ಯಾಕ ಹೊಟ್ಟೆ ಹಸ್ತಂಗ ಆಗ್ತೈತೆ? ಮಧ್ಯಾಹ್ನ ಸರಿಯಾಗಿ ಊಟ ಮಾಡ್ಲಿಲ್ಲ, ಏನಿಲ್ಲ. ಹೋಗಮ್ಮಣಿ, ಬಿರ್ನೆ ಹತ್ಲಾಗಿ ಅಡಿಗೆ ಮಾಡಿ ಹೋಗು. ಸರಿ ಅತ್ತೆ, ಆಯ್ತು ತಡ್ರಿ, ಮಾಡ್ತೀನಿ. ಇನ್ನೇನು ಎಲ್ಲ ಆಗೈತತೆ. ಮಧ್ಯಾಹ್ನನೇ ಸಾಂಬಾರು ಫ್ರೈ ಎಲ್ಲದನ್ನು ಮಾಡಿದ್ದೀನಿ. ಮಧ್ಯಾಹ್ನನೇ ಮಾಡಿದ್ದ ನಾನು ಹಂಗೆ ಐತೆ. ಇವಾಗ ತಿರ್ಗಾ ಬೇಯಿಸಿದ್ರೆ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ, ಬೇಡ. ಮುದ್ದೆನೂ ಏನಾರ ಮಾಡ್ತೀನಿ ತಾಳತ್ತೆ. ಇನ್ನೇನು ಮಾಮ ಮುದ್ದೆ ಊಟನೇ ಮಾಡೋದು. ಪೂರಿಗೆ ಏನು ತಿನ್ನಲ್ಲ, ಏನಿಲ್ಲ. ಮುದ್ದೆನೇ ಮಾಡ್ತೀನಿ ತಡ್ರಿ. ಇನ್ನೇನು ಮುದ್ದೆ ಒಂದು ಮಾಡಿ ಅತ್ಲಾಗಿ ಎಲ್ಲಾರು ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರೆ ಆಗುತ್ತೆ. ಮೇಡಮ್ಮ, ನನಗಂತೂ ಮುದ್ದೆನೇ ಮಾಡಮ್ಮ. ಕೋಳಿ ಸಾರ ಮೇಲೆ ಮುದ್ದೆ ಊಟ ಮಾಡಿಲ್ಲ ಆದ್ರೆ ಅದೇನ್ ಚಂದ ಇರುತ್ತೆ ಹೇಳು? ಅದು ಪುರಿ ಗಿರಿ ನೀವೇನೇನೆ ಮಾಡ್ಕೊಂಡು ತಿಂದಿರ್ಬೇಕಾದ್ರೆ ನಾನು ಬೇಡ ಅನ್ನಲ್ಲ. ನನಗೆ ಮಾತ್ರ ಒಂದು ಮುದ್ದೆ ಮಾಡ್ಬಿಡಮ್ಮ, ಸಾಕು. ನಿಮ್ಮ ಅತ್ತೆ ಕೇಳು, ನಿಮ್ಮ ಅತ್ತೆನೂ ಏನು ಮುದ್ದೆ ಊಟ ಮಾಡ್ತಾಳ ಏನೋ? ನಿಮ್ಮ ಜೊತೆನೇ ಪೂರಿ ಗಿರಿ ಏನಾರ ತಿನ್ಕೊಂತಾಳ ಕೇಳು. ಇಲ್ಲ ಕಣಮ್ಮ, ನನಗೂ ಮುದ್ದೆನೇ ಮಾಡ್ಬಿಡು. ಮುದ್ದೆ ಊಟನೇ ಮಾಡೋದು ನಾನು. ಈ ಪೂರಿ ಗೀರಿ ತಿಂದ್ರೆ ನನಗೆ ಸರಿ ಆಗಲ್ಲ ಕಣಮ್ಮ. ಕೋಳಿ ಸಾಂಬಾರ ಮೇಲೆ ಮುದ್ದೆ ಊಟ ಮಾಡಿದ್ರೇನೆ ಚಂದ. ಹೋಗು, ನನಗೂ ಮುದ್ದೆ ಮಾಡ್ಬಿಡಮ್ಮ, ಸಾಕು. ಸರಿ ಕಣತೆ, ಆಯ್ತು, ಹಂಗೆ ಮಾಡ್ತೀನಿ ತಾಳ್ರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲಾರು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದೀನಿ. ನೀವು ಕೂಡ ಆರೋಗ್ಯವಾಗಿ ಖುಷಿಯಿಂದ ಆರೋಗ್ಯವಾಗಿ ಇದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಕ್ಲಾರಿಫಿಕೇಶನ್ ಬೇಕಿತ್ತು ಸ್ನೇಹಿತರೆ. ನನಗೇನಂದ್ರೆ ವಿಡಿಯೋಸ್ ಟೈಮಿಂಗ್ಸು ಇವಾಗ ಏನ್ ಮಾಡ್ತಿದ್ದೀನೋ, ಏನ್ ಅಪ್ಲೋಡ್ ಮಾಡ್ತಿದ್ದೀನೋ ಇದೇ ಟೈಮಿಂಗ್ಸು ನಿಮಗೆ ಸೂಟಬಲ್ ಇದೆಯಾ, ಅಥವಾ ಯಾವ ಟೈಮಿಂಗ್ಸಿಗೆ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಯಾಕಂದ್ರೆ ನಮಗೂ ಕೂಡ ಆಡಿಯನ್ಸ್ಗಳು ನೀವುಗಳು ಯಾವಾಗ ಲೈಕ್ ಮಾಡ್ತೀರಾ, ಇಷ್ಟಪಡ್ತೀರಾ ಅಂತ ನಮಗೂ ಕೂಡ ಗೊತ್ತಾಗಲ್ಲ. ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿದ್ರೆ ನಾನು ಆದಷ್ಟು ಕೂಡ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೀವು ಹೇಳಿದ ಟೈಮಿಗೆನೆ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸ್ನೇಹಿತರೆ. ಯಾರು ಕೂಡ ನನ್ನ ವಿಡಿಯೋಸ್ಗಳನ್ನ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ತಿಳಿಸ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ನನಗೂ ಕೂಡ ಒಂದು ಸ್ಫೂರ್ತಿ ಆಗುತ್ತೆ. ಇನ್ನೂ ಕೂಡ ವಿಡಿಯೋಸ್ಗಳನ್ನ ನಾನು ಮಾಡ್ಬೇಕಂತ ನನಗೂ ಕೂಡ ಇನ್ನೂ ಅನಿಸ್ತಿರುತ್ತೆ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಹಂಗೆ ಇರಲಿ ಸ್ನೇಹಿತರೆ. ಯಾರ್ಯಾರಿಗೆಲ್ಲ ನಮ್ಮ ವಿಡಿಯೋಸ್ಗಳು ಇಷ್ಟ ಆಗುತ್ತೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೇನೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ದಯವಿಟ್ಟು ಮರಿಬೇಡ್ರಿ ಸ್ನೇಹಿತರೆ. ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ಗಳನ್ನ ನೋಡ್ತಿದಿರೋ ಎಲ್ಲರಿಗೂ ಕೂಡ ನನ್ನ ಪರವಾಗಂತೂ ನಾನು ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ನಮ್ಮ ಅಕ್ಕ ಊಟ ಮಾಡ್ಕೊಂಡು ಊರಿಗೆ ಹೋದ್ರು. ಯಾಕಂದ್ರೆ ನಮ್ಮ ಭಾವ ಅವರು ಪಾಪ ಅವ್ರು ಒಬ್ರೇನೆ ಇರೋದು. ಹಂಗಾಗಿ ನಮ್ಮ ಅಕ್ಕ ನಾಳೆ ಎದ್ದು ಡ್ಯೂಟಿಗೆ ಬೇರೆ ಹೋಗ್ಬೇಕು. ಸೊ ಹಂಗಾಗಿ ಒಂಚೂರು ಅರ್ಜೆಂಟ್ ಅಲ್ಲೇ ಹೋದ್ರು. ಇವಾಗ ನಮ್ಮ ಮನೆಯವರೆಲ್ಲ ಮಧ್ಯಾಹ್ನ ಯಾರು ಕೂಡ ಊಟ ಮಾಡ್ಲಿಲ್ಲ. ಇವಾಗ ಊಟ ಮಾಡ್ತಿದೀವಿ ಸ್ನೇಹಿತರೆ. ಬನ್ನಿ ಎಲ್ಲಾರು ಕೂಡ ಊಟ ಮಾಡೋಣ. ಓಯ್ ಆಯ್ತೇನಮ್ಮ, ನನಗೆ ಹೊಟ್ಟೆ ಹಸಿತೈತೆ, ಬಾರಮ್ಮ ಬೇಗ 9 ಬಾರಮ್ಮ, ಹೊಟ್ಟೆ ಹಸಿತೈತೆ. ಅಪ್ಪ ಆಯ್ತು, ಎಲ್ಲಾನು ರೆಡಿ ಆಯ್ತು. ಮುದ್ದೆ ಒಂದು ಮಾಡೋದಿತ್ತು, ಅದನ್ನು ಮಾಡಾಯ್ತು. ಇನ್ನೇನಿಲ್ಲ, ಈ ತಟ್ಟೆ ಅವೆಲ್ಲ ತಗೊಂಡೋಗು. ತಟ್ಟೆ ಲೋಟ ಮುದ್ದೆ ಎಲ್ಲ ಎತ್ಕೊಂಡೋಗು. ಎಲ್ಲಾರ್ಗು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ. ಎಲ್ಲಾರ್ಗು ಬಡಿಸ್ತೀನಿ ಅತ್ಲಾಗಿ. ಅಪ್ಪ, ಅಜ್ಜ, ನೀನು, ಅಜ್ಜಿ ಎಲ್ಲಾರು ಕುತ್ಕೊಳ್ರಿ, ಒಟ್ಟಿಗೆ ಊಟ ಮಾಡಿದ್ರೆ ಆಗುತ್ತೆ. ಯಮ್ಮ ಬಾರಮ್ಮ, 9 ಎಷ್ಟೊತ್ತು ಮಾಡ್ತೀಯ? ಹೊತ್ತಾಯ್ತು, ಹೊಟ್ಟೆ ಹಸಿತೈತ್ಕೊಂಡು ಬಾರಮ್ಮ. ತಡಿಲ ಪಾಪ, ಅದು ಯಾಕೆ ಹಿಂಗಾಡ್ತೀಯ? ನಾನು ಒಳಗಡೆಯಿಂದ ಎಲ್ಲಾ ಸಾಮಾನೆಲ್ಲ ತಗೊಂಬಂದು ಊಟ ಬಡಿಸ್ಬೇಕಲ್ವೇನ್ಲ ಪಾಪ. ತಡಿ ಒಂದ್ರಿಟ್ಟು ಹಾಕ್ತೀನಿ. ಹೇಳದೆ ಪಾಪ, ನೀನೊಂದು ಕೆಲಸ ಮಾಡು. ಇವತ್ತು ಕೋಳಿ ಸಾಂಬಾರಿಂದ ಊಟ ಮಾಡ್ಬೇಡ ಕಣ, ಮಜ್ಗೆನೋ ಮೊಸರಿಂದ ಊಟ ಮಾಡು ಸುಮ್ಮನೆ. ಒಂಚೂರು ಅನ್ನ ಹಾಕಿಸ್ಕೊಂಡು ಮೊಸರು ಮಜ್ಗೆಯಿಂದ ಇಲ್ಲ ತಿಳಿ ಸಾರಿಂದ ಏನಾದ್ರು ಊಟ ಮಾಡ್ಲ ಪಾಪ.
ಯಾಕ ಹೊಟ್ಟೆ ಬೇರೆ ಕೆಟ್ಟೈತಂತಿದ್ಯಾ? ಯಾಕ ಬೇದಿ ಆಗಂಗ್ ಬೇರೆ ಆಗ್ತಿದ್ಯಾ ಅಂತಿದ್ಯಾ? ಮತ್ತೆ ತಿರ್ಗಾ ಕೋಳಿ ಗಿಳಿ ಊಟ ಮಾಡಿ, ಕೋಳಿ ಸಾಂಬಾರಿಂದ ಊಟ ಮಾಡಿ ಆ, ಆ, ಸರಿಯಾಗಿ ಜೀರ್ಣ ಆಗ್ದಂಗೆ ಅಜೀರ್ಣ ಆಗ್ಬಿಡುತ್ತೆ ನೋಡು. ಅಯ್ಯೋ ಅಂತ್ಯ. ಮತ್ತೆ ತಿರ್ಗಾ ಮತ್ತೆ ನಾಳೆ ಸ್ಕೂಲಿಗೆ ಹೋಗ್ದಂಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಬೇಡ ಕಣಪ್ಪ. ಮೊಸರು ಮಜ್ಜಿಗೆಯಿಂದ ಊಟ ಮಾಡೋ. ಇಲ್ಲ ಕಣ ತಾತ, ನಾನು ಕೋಳಿ ಸಾಂಬಾರಿಂದ ನೀನು ಊಟ ಮಾಡೋದು. ಓ, ಮಜ್ಜಿಗೆ ಮೊಸರಿಂದ ಊಟ ಮಾಡ್ಬೇಕಂತೆ ನೋಡಿ ತಾತ. ನೀನೇ ಊಟ ಮಾಡು ಹೋಗು, ನಾನಂತೂ ಊಟ ಮಾಡಲ್ಲ. ಓಹೋ, ನಾನು ಏನು ಊಟನೇ ಮಾಡಲ್ಲ ನೋಡು ನೀನ್ ಏನೇನು ಅಂದ್ರೆ. ಓಹೋ, ಈ ತಾತ ನೋಡು ನನಗೆ ಹೊಟ್ಟೆ ಹಸಿತೈತೆ, ನನ್ ಕೋಳಿ ಸಾಂಬಾರಿಂದ ಹಾಕಮ್ಮ ಸುಮ್ನೆ. ಈ ತಾತನ ಮಾತು ಕೇಳ್ಬೇಡ ನೀನು. ನೋಡಪ್ಪ, ಹಂಗ ಹಠ ಮಾಡಬಾರ್ದು ಕಣೋ. ನಿಮ್ ತಾತ ಹೇಳ್ದಂಗೆ ನೀನೆ ಯಾಕ ಹೊಟ್ಟೆಗ್ ಬೇರೆ ಸರಿ ಇಲ್ಲ ಅಂತ ಬೇರೆ ಹೇಳ್ತಿದ್ಯಾ, ಬೇದಿ ಆಗಂಗ ಆಗ್ತೈತಂತ ಬೇರೆ ಹೇಳ್ತಿದ್ಯಾ. ಬೇಡ ಕಣಪ್ಪ. ತಿರ್ಗಾ ಅಜೀರ್ಣ ಆಗ್ಬಿಟ್ಟು ನೋಡು ಅಯ್ಯೋ ಅನ್ಬೇಕಾಗುತ್ತೆ. ರಾತ್ರಿ ಗೀತ್ರಿ ಮಧ್ಯರಾತ್ರಿ ಏನಾರು ಹೊಟ್ಟೆ ಗಿಟ್ಟ ನೋವು ಬಂದು ತಿರ್ಗಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಂಗ ಆಗ್ಬಾರ್ದು. ಮಜ್ಜಿಗೆನ ಮೊಸರು ಸಾಂಬಾರಿಂದ ಊಟ ಮಾಡಪ್ಪ ಸುಮ್ನೆ. ಹೋಗ್ಲಿ ಬಿಡಮ್ಮ ಅತ್ಲಾಗಿ. ಟಾನಿಕ್ ಕುಡ್ದಾದ್ಮೇಲೆ ಸರಿ ಆಗೈತಂತ ಬೇರೆ ಹೇಳ್ತಿದ್ದಾನೆ. ಇರ್ಲಿ ಬಿಡತ್ಲಾಗಿ, ಇನ್ನೇನು ಮಾಡೋಣ ಅತ್ಲಾಗಿ. ಒಂಚೂರು ತಿಳಿಯಿಂದ ಊಟ ಮಾಡ್ಲಿ. ಪೀಸ್ ಏನ್ ಹಾಕೋದ್ ಬೇಡ. ಒಂಚೂರು ತಿಳಿ ಸಾಂಬಾರೇ ಊಟ ಮಾಡ್ಲಿ. ಇನ್ನೇನು ಮಾಡೋಣ ಅತ್ಲಾಗಿ. ಆ ಹುಡುಗ ನಮ್ಮ ಮಾತು ಎಲ್ಲಿ ಕೇಳ್ತಾನೆ? ನಾವೆಲ್ಲಾರು ಕೋಳಿ ಸಾಂಬಾರಿಂದ ಊಟ ಮಾಡ್ತಿರ್ಬೇಕಾದ್ರೆ ಅವನು ಸುಮ್ನೆ ಮಜ್ಜಿಗೆಯಿಂದ ಊಟ ಮಾಡಿ ಎಲ್ಲಿ ಮಾಡ್ತಾನೆ? ಇರ್ಲಿ ಬಿಡಮ್ಮ ಅತ್ಲಾಗ, ಊಟ ಮಾಡ್ಲಿ. ಇನ್ನೇನು ಮಾಡೋಣ? ಅಜ್ಜಿ, ನಾನೇನ್ ಜಾಸ್ತಿ ಅಂತ ತಿನ್ನಕ್ ಹೋಗಲ್ಲ ಕಣಜ್ಜಿ. ಒಂದ್ ಎರಡೆರಡು ತಿಂತೀನಿ. ಅದ್ರ ಜೊತೆ ಒಂಚೂರು ಅನ್ನದ ಜೊತೆ ತಿಂತೀನಿ ಅಷ್ಟೇ. ನನನೆ ಇನ್ನೇನ್ ತಿನ್ನಲ್ಲ, ಸುಮ್ನಿರು. ನೀನ್ ಅದ್ ಯಾಕೆ ಹಿಂಗ್ ಆಡ್ತೀಯ? ಇವಾಗೇನ್ ಬೇದಿ ಏನೂ ಆಗ್ತಿಲ್ಲ, ಎಂತದೂ ಆಗ್ತಿಲ್ಲ, ಹೊಟ್ಟೆ ನೋವೇನ್ ನೋವು ಬರ್ತಿಲ್ಲ. ಸುಮ್ನಿರು.